ನಡೆದಂತ ಉಪಚುನಾವಣೆಯ ಫಲಿತಾಂಶ ನಿಮ್ಮೆಲ್ಲರ ಶ್ರಮ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ತಾಲೂಕಿನ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ಹಾಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ನಮ್ಮ ಕುಟುಂಬಗಳಿಂದ ಧನ್ಯವಾದಗಳೆಲ್ಲ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ಚುನಾವಣೆಯನ್ನು ಮಾಡಬೇಕು. ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಬಂದು 2 ಸಾರಿ ಸಭೆಗಳನ್ನು ಮಾಡಿ ಆಶೀರ್ವಾದ ಮಾಡಿ ನಮ್ಮ ತಾಲೂಕಿನ ಜನತೆಯ ಉದ್ದೇಶ ಮಾತಾಡಿ ಏನು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಇಲ್ಲಿ ಮತ ಹಾಕುವಂತೆ ಅವರು ಬಂದು ಮನವಿ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಕೂಡ 2 ಬಾರಿ ಬಂದು ತಾಲೂಕಿನ ಉದ್ದಗಲಕ್ಕೂ ಪ್ರವಾಸ ಮಾಡಿ ನಮ್ಮ ತಾಲೂಕಿನ ನಾಗರಿಕರಲ್ಲಿ ಅಭಿವೃದ್ಧಿ ವಿಚಾರವಾಗಿ ಈಗಾಗಲೇ ತಾಲೂಕಿನಲ್ಲಿ ಕೈಗೊಂಡಿರ್ತಕ್ಕಂಥ ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ, ಕಾಮಗಾರಿಗಳ ಬಗ್ಗೆ, 5 ಗ್ಯಾರಂಟಿ ಯೋಜನೆ ಬಗ್ಗೆ ಸಮಗ್ರವಾಗಿ ತಾಲೂಕಿನ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸತಕ್ಕಂಥ ಕೆಲಸವನ್ನ ಮಾಡಿದರು. ಜೊತೆಯಲ್ಲಿ ನಮ್ಮ ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಅವರ ಹೋರಾಟ, ಅವರ ಜೊತೆಯಲ್ಲಿ ಬಹಳಷ್ಟು ಜನ ರಾಜ್ಯದ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋರಾಟ ಮಾಡೋ ಫಲ ಇವತ್ತು ಈ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಪ್ರಮುಖವಾಗಿ ನನ್ನ ರಾಮಣ್ಣ ಅವರು ನನ್ನ ಜೊತೆ ನಗರಗಳು ನಿಂತ್ಕೊಂಡು ತೋಟದಲ್ಲಿ ಅಭಿವೃದ್ಧವಾಗಿ ಹೋರಾಟ ಮಾಡಿದ್ರು. ನಮ್ಮ ಮಾಜಿ ಶಾಸಕರಾದ ರಾಜಣ್ಣವರು ಬೆಂಗಳೂರು ಜಿಲ್ಲಾ ಪಂಚಾಯತಿ ವಹಿಸಿಕೊಂಡು ಅತಿ ಹೆಚ್ಚು ಲೀಡನ್ನ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ನಗರ ಮತ್ತು ಗ್ರಾಮೀಣದ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಅದರಲ್ಲಿ ಶ್ರಮಿಸಿದ್ದೀರಿ. ನಿಮ್ಮೆಲ್ಲ ಅವಿರತವಾದಂತಹ ಹೋರಾಟ. ನಾನು ಯಾರಾದ್ರೂ ಹೆಸರನ್ನ ಬರ್ತಿದ್ದೆ ತಿಳಿಸಬೇಕು. ನಿಮ್ಮೆಲ್ಲರ ಸಂಘಟಿತ ಫಲ. ಇವತ್ತು ಮಾಧ್ಯಮಗಳು ಬಹಳ ಪ್ರಶ್ನೆ ಕೇಳಿದ್ರು, ನೀವು ಚುನಾವಣೆ ಗೆಲ್ಲಲಿಕ್ಕೆ ಏನ್ ಕಾರಣ ಅಂತೇಳಿ. ಒಟ್ಟು ಇವತ್ತು ಕಾಂಗ್ರೆಸ್ಸಿನ ಸಂಘಟಿತವಾದಂತಹ ಹೋರಾಟ, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡುವ ಫಲ ಇವತ್ತು ಈ ತಾಲೂಕಿನಲ್ಲಿ 6 ವರ್ಷದಿಂದ ಬಿಟ್ಟಿರುವಂತ ಒಂದು ಬೇರನ್ನ ಕಿತ್ತಾಕಿದ್ದೀವಿ. ಯಾವುದೋ ಭಾವನಾತ್ಮಕವಾಗಿ ಓಟವನ್ನು ತಾಲೂಕಿನ ಅಭಿವೃದ್ಧಿ ಮಾಡದೆ ಕಡೆಗಣಿಸಿ ಹೋದಂತ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರನ್ನ ಸೋಲಿಸುವುದರ ಮುಖಾಂತರ ತಾಲೂಕಿನ ಸ್ವಾಭಿಮಾನವನ್ನ ತಾಲೂಕಿನ ಜನ ಜಾತ್ಯತೀತವಾಗಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಇವತ್ತು ಹೋರಾಟ ಮಾಡಿ ಅವರನ್ನ ಚುನಾವಣೆ ನಡೆಸುವುದರ ಮುಖಾಂತರ ತಾಲೂಕಿನ ಸ್ವಾಭಿಮಾನವನ್ನು ಹೆಚ್ಚಿಸಿದ್ರು. ಹಾಗಾಗಿ ಎಲ್ಲ ತಾಲೂಕಿನ ಕಾಂಗ್ರೆಸ್ ಬಂಧುಗಳಿಗೆ, ಕಾರ್ಯಕರ್ತರಿಗೆ ನಿಮ್ಮ ಹೋರಾಟ, ನಮ್ಮ ಏನು ಈ ಚುನಾವಣಾ ಪ್ರಚಾರದಲ್ಲಿ ಏನಾದರೂ ತಪ್ಪಿ ಸಣ್ಣ ಪುಟ್ಟ ಏರುಪೇರುಗಳಾಗಿದ್ರೆ ದಯವಿಟ್ಟು ತಮ್ಮಲ್ಲಿ ಕ್ಷಮೆ ಇರಲಿ. ನೀವೆಲ್ಲರ ಹೋರಾಟ ಇಂತಕ್ಕಂಥ 3.5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹಾಕೊಂಡಿರುವಂತಹ ಹಲವಾರು ಯೋಜನೆಗಳನ್ನ ಜನಸಾಮಾನ್ಯರಿಗೆ, ಬಡವರಿಗೆ ತಲುಪಿಸುವ ಮುಖಾಂತರ ತಾಲೂಕನ್ನು ಸಮಗ್ರವಾಗಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಹೊರಡಿಸಿ ನಾನು ಮಾತು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.